ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನೀವು ಕಾಶಿಯಲ್ಲಿ ಕಳೆದ 6 ತಲೆಮಾರಿಂದ ಅಂದರೆ 250 ವರ್ಷಗಳಿಂದ ನೆಲೆಸಿರುವ ಕನ್ನಡದ ಕುಟುಂಬದ ಬಗ್ಗೆ ತಿಳ್ಕೊಂಡ್ರಿ. ಆ ಕುಟುಂಬದ ಸದಸ್ಯರ ಕನ್ನಡ ಪ್ರೇಮವನ್ನು ಅರಿತುಕೊಂಡ್ರಿ. ಹಾಗೆ ಕಾಶಿಯ ಚಿತ್ರ ವಿಚಿತ್ರಗಳ ಚಿತ್ರಣವನ್ನು ತಮ್ಮ ಮಾತಿನಲ್ಲಿ ಅವರು ನಿಮ್ಮ ಮುಂದೆ ಇಟ್ಟರು. ಆ ಒಂದು ವಿಶೇಷತೆಗಳು ಈ ಸಂಚಿಕೆಯಲ್ಲಿ ಕೂಡ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ನೀವು ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾವು ವಾರಾಣಸಿಯ ಕೇದಾರ್ನಾಥ್ ಶರ್ಮಾ ಅವರಿಂದ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಾಶಿಯ ಬಗ್ಗೆ, ಅಲ್ಲಿಯ ಜನಜೀವನದ ಬಗ್ಗೆ, ವಿಚಿತ್ರಗಳ ಬಗ್ಗೆ, ವಿಶೇಷತೆಗಳ ಬಗ್ಗೆ. ಇವಾಗ ಎಷ್ಟೋ ಜನಕ್ಕೆ ಅಲ್ಲಿಯವ್ರು ಬರ್ತಾರಲ್ಲ, ದಕ್ಷಿಣ ಭಾರತದಿಂದ ಬರ್ತಾರೆ. ಅವ್ರು ಹೇಳ್ತಾರೆ ಇಲ್ಲಿ ಮುಟ್ಟು ದರ್ಶನ ಆಗುತ್ತಲ್ಲ, ಸ್ಪರ್ಶ ದರ್ಶನ ಆಗುತ್ತಲ್ಲ, ಅವ್ರಿಗೆ ಏನೋ ಆಶ್ಚರ್ಯ ಅವ್ರಿಗೆ. ಯಾಕೆಂದರೆ ಸೌತಲ್ಲಿ ಸ್ಪರ್ಶ ದರ್ಶನ ಇಲ್ಲವೇ ಇಲ್ಲ, ಇಲ್ಲೆಲ್ಲ ದೂರದಲ್ಲೇ ದರ್ಶನ ಮಾಡ್ತಾರೆ. ಸೊ ಅದು ಹೇಗೆ ಮಾಡ್ತೀವಿ ಸರ್, ಮಡಿ ಹೇಗೆ, ಅದು ಮುಟ್ಟಿದ್ರೆ ಏನೋ ಇದಾಗುತ್ತೆ, ಇದು ಏನಾಗ್ತದೆ ದಿನ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ. ಬಟ್ ನಾವು ಹೇಳೋದಂದರೆ ಅದು ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಅದನ್ನು ಸ್ಪರ್ಶ ಮಾಡಿದ್ದಾರೆ, ಆದರೂ ಅದೇನಾಗಿಲ್ಲ. ಅದೇ ಅಲ್ಟಿಮೇಟ್, ಇಟ್ ಪ್ರೂವ್ಸ್ ಶಿವ ಇಸ್ ದೇರ್. ಬಾಕಿ ನೀವು ಯಾವುದೇ ಒಂದು ಇದನ್ನು ಸ್ಟೋನ್ನ ನೀವು ಮುಟ್ತಾ ಹೋದರೆ ಅದು ನಿಧಾನಕ್ಕೆದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇದು ಶಿವ ಮತ್ತು ಅಲ್ಲೇ ಇದ್ದಾನೆ, ಕೋಟ್ಯಾಂತರ ಜನ ಅದನ್ನು ಮುಟ್ಟಿರ್ಬೋದು. ಸೊ ಅದಕ್ಕೆ ಇದೊಂದು ನಮಗೆ ಸಿಕ್ಕಿರೋ ಚಾನ್ಸು. ಇದನ್ನು ಯಾಕೆ ಬಿಡಬೇಕು ನಾವು, ಸ್ಪರ್ಶನ ಯಾಕೆ ಬಿಡಬೇಕು? ಎಷ್ಟೋ ಜನ ಹೇಳ್ತಾರೆ ಇಲ್ಲ ಇದನ್ನು ಸ್ಪರ್ಶನ ತೆಗೆದುಬಿಡಬೇಕು, ಜನಗಳಿಗೆ ತೊಂದರೆ ಆಗುತ್ತೆ. ಯಾಕೆ ತೊಂದರೆ ಆಗುತ್ತೆ? ಇದು ನಮ್ಮ ಅಧಿಕಾರ. ಇದು ನಿಮ್ಮ ಸೌತ್ನಲ್ಲಿ ಅಲ್ಲಿ ಮಣಿಭಕ್ತಿ ಜಾಸ್ತಿ ಇದೆ, ಮಣಿಮೈಲ್ಯ ಜಾಸ್ತಿ ಇದೆ. ನಮ್ಮಲ್ಲಿ ಅಷ್ಟು ಇದಿಲ್ಲ, ನಮ್ಮಲ್ಲಿ ಶ್ರದ್ಧೆ ಜಾಸ್ತಿ ಇದೆ. ನಮ್ಮ ಕಡೆ ಮಡಿ ಅಷ್ಟಿಲ್ಲ ಅಲ್ಲಿ, ಬಟ್ ಶ್ರದ್ಧೆ ತುಂಬ ಇದೆ. ಅಷ್ಟು ದೂರದಿಂದ ಬರ್ತಿದ್ದಾರೆ ಜನ. ಸೊ ಏನೋ ಒಂದು ಅವ್ರಿಗೆ ಸ್ಪರ್ಶ ಮಾಡಿದ್ರೆ ಅವ್ರಿಗೇನೋ ಮನಸ್ಸಿನ ಸಮಾಧಾನ ಅವ್ರಿಗೆ. ಸರಿ, ಇಲ್ಲಿ ಪದ್ಧತಿ ಬೇರೆ, ಬಟ್ ಎಲ್ಲಿ ಪದ್ಧತಿ ಮೊದಲಿಂದ ತಲತಲಾರು ಶತಾಬ್ದಿಂದ ನಡೀತಾ ಇದೆ. ಅದನ್ನು ನಾವು ಯಾಕೆ ಇದು ಮಾಡೋಣ? ಸ್ವಲ್ಪ ಏನೋ ಮಧ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಅವರು ತಡೆದಿದ್ರು. ಅವರು ಯಾವಾಗ ಹೊಸದಾಗಿ ಇವಾಗ ಚಿನ್ನ ಹಾಕಿದ್ರು ಮೊನ್ನೆ ದೇವಸ್ಥಾನದಲ್ಲಿ 65 ಕಿಲೋ. ಅದಾದಮೇಲೆ ತಿರ್ಗಿ ಕೊರೋನಾ ಟೈಮು ಇತ್ತು. ಕೊರೋನಾ ಮುಗಿದ ತಕ್ಷಣ ಇದೆಲ್ಲ ಚಿನ್ನ ಎಲ್ಲ ಹಾಕಿದ್ದು, ಇವರೆಲ್ಲ ತಡೆದುಬಿಟ್ಟಿದ್ರು. ಕೇಳಿದಿಗೆಲ್ಲ ಸೆಕ್ಯೂರಿಟಿ ಏನು ಚಿನ್ನ ಎಲ್ಲ ಹಾಕಿದ್ದೆ ಅಂತ. ಸೊ ನಾವೆಲ್ಲ ನಿತ್ಯ ದರ್ಶನ ಮಾಡೋರು ಅಲ್ಲಿ CO ಕೈಲಿ ಭೇಟಿ ಮಾಡ್ತಾರೆ. ಇವಾಗ ಮೋದಿಯವರು ನಮ್ಮ ಕಾಶಿಯಲ್ಲೇ ಸಾಧಿಸಿದ್ರು. ಅವರು PO, ಅವ್ರದ್ದೇ ಆಫೀಸ್ ಇದೆ, PO ಆಫೀಸ್ ಇದೆ. ಅಲ್ಲಿ ಯಾರು ಇನ್ಚಾರ್ಜು ಆತ ನಮಗೆ ತುಂಬಾ ಸಹಾಯ ಮಾಡಿದ್ರು. ಅವ್ರು ಇಮಿಡಿಯೇಟಾಗಿ ಇಲ್ಲಿ ಕಮಿಷನರ್ಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ತಕ್ಷಣ 8 ಗಂಟೆ, ನಾವು ಬೆಳಗ್ಗೆ 7 ಗಂಟೆಗೆ ಡಿಮಾಂಡ್ ಮಾಡಿದ್ವಿ, 7:15 ತೆಗೆಸ್ಬಿಟ್ರು ಅವರು. ಸೊ ಒಂದು ಡೇ ಆಯಿತು. ಬೆಳಗ್ಗೆ 4ರಿಂದ 5 ಬೆಳಗ್ಗೆ, ಸಾಯಂಕಾಲ 4ರಿಂದ 6 ಸ್ಪರ್ಶಕ್ಕೆ ಬಿಡ್ತಾರೆ. ಈ ಕಾಶಿಯಲ್ಲಿ ನಿಮ್ಮ ಥರ ಎಷ್ಟು ಕುಟುಂಬಗಳು, ಕನ್ನಡದ ಕುಟುಂಬಗಳು? ಕನ್ನಡದ ಕುಟುಂಬ ಮೊದಲೇನೋ ತುಂಬ ಜಾಸ್ತಿ ಇತ್ತು. ಮೊದಲು ಯಾಕಂದರೆ DLW ಅಂತಿತ್ತು, ಅಲ್ಲಿ ಕನ್ನಡ ಜನ ಎಲ್ಲ ಸರ್ವಿಸ್ ಮಾಡೋರು. ತಿರ್ಗಿ ಬೆಂಗಳೂರಿನಲ್ಲಿ ವೀಲ್ ಆ್ಯಂಡ್ ಎಕ್ಸೆಲ್ ಪ್ಲಾಂಟ್ ತೆಗೆದಾಗ ಎಷ್ಟೋ ಜನ ಇಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಬಂದರು. ಆಮೇಲೆ ಬೆನಾರಸ್ ಯೂನಿವರ್ಸಿಟಿ ಇತ್ತು, ಅಲ್ಲಿ ಲೆಕ್ಚರರ್ ಪ್ರೊಫೆಸರ್ ಅವರು ರಿಟೈರ್ ಆಗೋದು. ಸೊ ಇವಾಗ ಒಂದು 15-20 ಫ್ಯಾಮಿಲಿ ಇದೆ ಏನೋ ಅಷ್ಟೇ, ಆದರೆ ಜಾಸ್ತಿ ಇಲ್ಲ. ಕರ್ನಾಟಕ ಸಂಘ ಇದೆ, ಮೊದಲಿತ್ತು, ತುಂಬ ಆ್ಯಕ್ಟಿವ್ ಆಗಿತ್ತು. ಇವಾಗ ಅಷ್ಟೇ ಯಾರೋ ನೋಡಿ, ಯಾಕೆ ಜನನೇ ಕಡಿಮೆ ಇರೋದ್ರಿಂದ ಇವಾಗ ಜಾಸ್ತಿ ಇಲ್ಲ. ಜಂಗಮಾಡಿ ಮಠ ಇದೆ, ಜಂಗಮಾಡಿ ಮಠ ನಮ್ಮ ಕನ್ನಡದವರೇ, ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಿರುತ್ತೆ. ಸೊ ಈಗ ನೀವು ಕಾಶಿ ಯಾತ್ರೆ ಸೇಫ್ಟಿ ಬಗ್ಗೆ ಹೇಳಿದ್ರಿ. ಇಲ್ಲಿ ಫೇಕ್ ಸಾಧುಗಳು ಅಥವಾ ಆ ಥರದವ್ರ ಬಗ್ಗೆ ಹೆಂಗೆ ಎಚ್ಚರಿಕೆ ಗೊತ್ತಾಗಲ್ಲ, ಏಜೆಂಟ್ರು ಆ ಥರ ಇದ್ದಾಗ ಹೆಂಗೆ ಎಚ್ಚರಿಕೆ ವಹಿಸ್ಕೋಬೇಕು? ಅದಕ್ಕೆ ಏನಂದರೆ ಮೊದಲಿನ ಯಾರಲ್ಲಿ ಗುರುತು ಪರಿಚಯ ಇದ್ದಾರೋ, ಗುರುತು ಪರಿಚಯ ಇದ್ದವ್ರ ಕೈಲೇ ನೀವು ಕಾಂಟ್ಯಾಕ್ಟ್ ಮಾಡಿ. ನೀವು ಅಲ್ಲಿ ಯಾರು ಸ್ಥಳವಾಸಿ ಇರೋರು, ಅವರು ಎಷ್ಟೋ ನಿಮಗೆ ಮೊದಲಿಂದ ಎಷ್ಟೋ ಜನ ರೆಫರ್ ಮಾಡ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಥವಾ ಅಫಿಷಿಯಲ್ ವೆಬ್ಸೈಟ್ ಎಲ್ಲ ಇರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾದು ದೇವಸ್ಥಾನವ್ರದ್ದೇ ಇದೆ, ಅವ್ರ ಕೈಲಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲದ್ರೆ ಅಲ್ಲಿ ಟೂರಿಸಮ್ನಲ್ಲಿ ತುಂಬಾ ಮೋಸ ಇದೆ. ಅಲ್ಲಿ ಇವಾಗ ಹೊಸದೇನು ಸ್ಟಾರ್ಟ್ ಆಗಿದೆ, ಫೇಕ್ ವೆಬ್ಸೈಟ್ ಆಫ್ ಇದು ಹೋಟೆಲ್ಸ್, ಇದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ಇದು ಆನ್ಲೈನಲ್ಲಿ ಅವ್ರು ಬುಕ್ ಮಾಡಿಸ್ಕೊಳ್ತಾರೆ, ಅಡ್ವಾನ್ಸು ಕಳಿಸ್ಬಿಡ್ತಾರೆ. ಅಲ್ಲೋದ್ರೆ ಪತ್ತೆ ಅದು ಹೋಟೆಲ್ಲೇ ಇಲ್ಲ ಅಂತ. ಎಷ್ಟೋ ಈ ಥರ ಆಗಿದೆ. ಅಲ್ಲಿಂದ ತಿರ್ಗಿ ನಮಗೆ ಫೋನ್ ಮಾಡಿದರೆ ಜನರು, ಸ್ವಾಮಿಗಳೇ ನಾವು ಇಲ್ಲಿ ಬಂದುಬಿಟ್ಟಿದ್ದು, ಇಲ್ಲಿ ಜಾಗ ಹೋಟೆಲ್ಲೇ ಇಲ್ಲ, ನಾವು 10,000 ರೂಪಾಯಿ ಅಡ್ವಾನ್ಸು ಕಳಿಸ್ಬಿಟ್ಟು ಯಾರೂ ಇಲ್ಲ ಅಂತ. ತಿರ್ಗಿ ನಾವು ಅವ್ರನ್ನ ಬೇರೆ ಕಡೆ ಇರ್ತೀವಿ. ಅದಕ್ಕೆ ಬರೋಕ್ಕೆ ಬದಲು ಲೋಕಲ್ನವ್ರನ್ನ ಒಂದು ಸರ್ತಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು.
ಸೊ ಬೇಸಿಗೆಯಲ್ಲಿ ಎಷ್ಟು ಉಷ್ಣತೆ ಇರುತ್ತೆ ಮತ್ತು ಅದನ್ನು ನೀವು ಹೇಗೆ ತಡ್ಕೊಳ್ಳೋದಕ್ಕೆ ಏನೇನು ಉಪಾಯ ಮಾಡ್ತೀರಿ? ಕಾಶಿನಲ್ಲಿ ಎಲ್ಲ ಎಕ್ಸ್ಟ್ರೀಮ್, ನಾನು ಹೇಳಿದಾರ ಚಳಿನೂ 3 ಡಿಗ್ರಿ 2 ಡಿಗ್ರಿ ಹೋಗುತ್ತೆ, ಹಾಗೆ ಬಿಸಿಲು 46 45 ಎಲ್ಲ ನಡೀತಾ ಇರುತ್ತೆ. ಬಿಸಿಲು ಕಾಲದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಬಿಸಿಲು ಝಳ ಹೊಡಿತಾ ಇರುತ್ತೆ. ಅದು ಜಾಸ್ತಿ ಏನಾಗುತ್ತೆ ಆವಾಗ ನಾವು ಹೊರಗಡೆ ಹೋಗೋಕ್ಕಾಗಲ್ಲ. ನಾವಲ್ಲೇ ನಿತ್ಯ ಇರೋದ್ರಿಂದ ಹೋಗಲೇಬೇಕು, ನಾವು ಹೊರಗಡೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು. ಹಾಗಾಗಿ ಏನಂದರೆ ಈರುಳ್ಳಿ ತೊಗೊಂಡು ಹೋಗ್ತೀವಿ. ಈರುಳ್ಳಿ ಏನು ವಿಶೇಷ ಅಂದರೆ ಬಿಸಿಲು ಝಳ ಹೊಡೆದ್ರೆ ಅದು ಈರುಳ್ಳಿ ಕಪ್ಪಾಗಿರುತ್ತದೆ, ಅದು ಈರುಳ್ಳಿ ಹೊಡೆಯುತ್ತದೆ, ಕಪ್ಪಾಗಿರುತ್ತೆ. ಸೊ ಅದು ನಾವು ಯಾವಾಗಲೂ ಇಟ್ಕೊಂಡಿರ್ತೀವಿ, ಪಾಕೆಟ್ಲಿ ಇಟ್ಕೊಂಡಿರ್ತೀವಿ. ಅದು ನಾವು ಈಸ್ ಒನ್ ಆಫ್ ದ ಸೇಫ್ಟಿ ಪಾಯಿಂಟು. ಇನ್ನೊಂದು ಆವಾಗ ಈ ಮಾವಿನಕಾಯಿ ಇರ್ತಾರೆ, ಮಾವಿನಕಾಯಿನ ಕೆಂಡದಲ್ಲಿ ಸುಟ್ಟುಬಿಟ್ಟು ಅದು ರಸ ಕುಡಿತಾ ಇರ್ತೀವಿ. ಅದಕ್ಕೆ ಆಮ್ಕ ಪನ್ನ ಅಂತ ಹೇಳ್ತೀವಿ. ಅದು ರಸ ಕುಡಿದ್ರೂ, ಏಕೆಂದರೆ ಆವಾಗ ನಿಮಗೆ ಅದು ಕೂಲಾಗಿರ್ಬೇಕು. ಇದು ನಿಮಗೆ ತುಂಬಾ ಒಳ್ಳೆಯ ರಾಮಬಾಣ. ಬಿಸಿಲು ಝಳ ಯಾರು ಹೊಡೆದ್ಬಿಡುತ್ತೋ ತಕ್ಷಣ ಅವ್ನಿಗೆಲ್ಲ ಇಮಿಡಿಯೇಟಾಗಿ ಮೆಡಿಕಲ್ ರಿಲೀಫ್ ಸಿಕ್ಕಲಿದ್ರೆ ಹೊರಟೋಗ್ತಾನೆ, ಪ್ರಾಣ ಹೊರಟೋಗುತ್ತೆ. ಅಂತಾದ್ರೆ ಏನು ಮಾಡಬೇಕು ಅಂದರೆ, ಅಥವಾ ಈರುಳ್ಳಿ ಜಜ್ಜಿಬಿಟ್ಟು ಅವನು ಕಾಲಿಗೆ, ತಲೆಗೆ, ಹಣೆಗೆ ಹಚ್ಚಬೇಕು. ಅಥವಾ ಇದು ಮಾವಿನಕಾಯಿನ ಸುಟ್ಟುಬಿಟ್ಟು ಅದನ್ನು ಚೆನ್ನಾಗಿ ಅದನ್ನು ಹಚ್ಚೋದು, ಅದೇ ಒಂದು ಪ್ರಾಣ ರಕ್ಷಕ. ಎರಡು ಕಡೆಯೂ ಲಸ್ಸಿ ಗಿಸಿ ಕುಡಿದ್ರೆ ಏನು ಪ್ರಾಬ್ಲಮ್ ಇದಾಗಲ್ಲ? ಇಲ್ಲ, ಲಸ್ಸಿ ಕುಡಿದ್ರೆ ಏನು ಸ್ವಲ್ಪ ಫಾರ್ ಟೈಮ್ ಬೇಗ ನಿಮಗೆ ಆಗುತ್ತೆ ಹೊರತು ಬೆಸ್ಟು. ಅದು ಇನ್ನೊಂದು ಪ್ರಿಕಾಷನ್ ವೈಸ್ ನಾವೇನು ಹೇಳ್ತೀವಿ ಜನರಿಗೆ, ನೀವು ನೀರು ಕುಡಿತೀರಿ, ಅದರಲ್ಲಿ ಗ್ಲೂಕೋಸ್ ಹಾಕ್ಬಿಡಿ, ಅದು ನಿಮಗೆ ಸೋಡಿಯಂ, ಅದು ನಿಮಗೆ ಕಂಪನ್ಸೇಟ್ ಆಗ್ತಾ ಇರುತ್ತೆ. ಸೊ ಬೆಸ್ಟ್ ಏನು ಹೇಳ್ತೀವಿ, ಲಿಕ್ವಿಡ್ ಪದಾರ್ಥ ತೊಗೋತಾ ಇರಿ. ಹಾಮ್ಕಪ್ಪನ್ನ ಅಲ್ಲಿ ರೋಡಲ್ಲೆಲ್ಲ ಮಾಡ್ತಾ ಇರ್ತಾರೆ. ಮುಸ್ಲಿಮರು ವಿಶ್ವನಾಥನಿಗೆ ನಡ್ಕೋತಾರ. ಸ್ವಲ್ಪ ಇವಾಗೇನು ರಾಜಕೀಯ ಜಾಸ್ತಿ ಆಗೋದ್ರಿಂದ ಮಾಡ್ತಾರೆ, ಆದ್ರೂ ಎಷ್ಟು ಹಳಬರಲ್ಲ. ನಮ್ಮ ಫ್ರೆಂಡ್ಸೇ ಇದ್ದಾರೆ, ಒಂದೊಂದು ಸತಿ ಬರ್ತಾರೆ, ದರ್ಶನ ಮಾಡ್ತಾರೆ. ಸೊ ಯು ವೋಂಟ್ ಬಿಲೀವ್, ಒಂದು ಗೇಲ್ ಅಂತ ಇದ್ದಿದ್ದು ನೋಡಿ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಅವ್ರು ನನಗೆ ಫೋನ್ ಮಾಡಿದ್ರು, ನಾವು ಬರಬೇಕು, ದರ್ಶನ ಮಾಡಬೇಕು, ಹೇಗಾಗತ್ತೆ ದರ್ಶನ ಅಂತ. ಯಾಕಾಗಲ್ಲ ದರ್ಶನ, ಯಾಕಾಗಲ್ಲ ಅಂತ. ಸರಿ, ಕರ್ಕೊಂಡು ಹೋದೆ, ದರ್ಶನ ಆಯಿತು, ಏನು ತೊಂದರೆ ಇಲ್ಲ. ನಮ್ಮ ಧರ್ಮಕ್ಕೆ ಅವ್ರು ಫೇತ್ ಇಟ್ಟರೆ ಯಾಕಾಗಲ್ಲ, ದರ್ಶನ ಬರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಎಷ್ಟೋ ಫಾರಿನರ್ಸು ನೋಡ್ತೀನಿ ನಾನು, ಫಾರಿನರ್ಸು ಬರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಕಾಶಿ ಎಂದೂ ಮಲಗಲ್ಲ ಅಂತ ಹೇಳ್ತೀವಿ ನಾವು. ಬಾಕಿ ಕಡೆ ಎಲ್ಲ ಹೇಗೆ ಬಾಂಬೆಗೆ ಹೇಳ್ತೀರಿ ನೋಡಿ, ಬಾಂಬೆ 24 hours, ಹಾಗೆ ಕಾಶಿ ಎಂದೂ ಮಲಗಲ್ಲ. ನೀವು ರಾತ್ರಿ 12 ಗಂಟೆಗೆ ಹೋದರೂ ಸ್ವಲ್ಪ ಜನ ಹೋಗ್ತಿರ್ತಾರೆ, 2 ಗಂಟೆಗೆ ಹೋದರೂ ಹೋಗ್ತಿರ್ತಾರೆ, 4 ಗಂಟೆ ಹೋದರೂ ಹೋಗ್ತಿರ್ತಾರೆ. ಹೆದರಿಕೆ ಅನ್ನೋದಿಲ್ಲ ಅಲ್ಲಿ. ಅಗೋರಿಗಳು, ನಾಗಸಾಧುಗಳು ಯಾವ ಸೀಸನಲ್ಲಿ ಬರ್ತಾರೆ, ಮತ್ತು ಅವ್ರ ದರ್ಶನಕ್ಕೆ ಬೇರೆ ಕ್ಯೂ ವ್ಯವಸ್ಥೆ ಆ ಥರ ಏನಾದ್ರು? ವಸಂತ ಪಂಚಮಿ ಆದಮೇಲೆ ಕಾಶಿಗೆ ಬರ್ತಾರೆ, ಶಿವರಾತ್ರಿ ತನಕ ಇರ್ತಾರೆ. ಶಿವರಾತ್ರಿಯಲ್ಲಿ ಲಕ್ಷಾಂತರ ಜನ ಇರ್ತಾರೆ ದರ್ಶನಕ್ಕೆ. ಬಟ್ ಇವ್ರಿಗೆ ಮಾತ್ರ ಸ್ಪೆಷಲ್, ಅವ್ರ ಮೊದಲೇ ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಅವ್ರ ಹತ್ರ ತೊಗೊಳ್ದು ಎಷ್ಟು ಜನ ಬರ್ತೀರಿ, ಏನು ಬರ್ತೀರಿ, ಆ ಟೈಮಲ್ಲಿ ಎಲ್ಲ ರಶನ್ನು ನಿಲ್ಲಿಸ್ಬಿಟ್ಟು ಇವ್ರಿಗೆ ದರ್ಶನ ಮಾಡಿಸ್ತಾರೆ. ದೇ ಆರ್ ವೆರಿ ಫಿರೋಷಿಯಸ್ ನಾಗ. ಅವ್ರಿಗೆ ಸ್ವಲ್ಪ ಏನಾದ್ರೂ ಕೋಪ ಬಂದರೆ ಮುಗಿಯುತ್ತೆ ಅಭಿಷೇಕ. ಅದಕ್ಕೆ ಹೀಗೆ ಕೈ ಮುಟ್ಕೊಂಡು ನಿಂತಿರುತ್ತಲ್ಲಿ. ಅವ್ರಿಗೇನೆ ಅಲ್ಲಿ ಒಳಗಡೆ ಗರ್ಭಗುಡಿನಲ್ಲಿ ಹಾಲು, ಮೊಸರು, ಗಂಗೆ, ಬಿಲ್ಪತ್ರೆ ಎಲ್ಲ ಇಟ್ಟಿರ್ತಾರೆ, ಇವ್ಗಳು ಹೋಗಿ ಹಾಕಲಿ ಅಂತ. ಹಾಗೆ ನಿಮ್ಮ ಬಾಲ್ಯದ ನೆನಪು ಅಂದ್ರೆ, ಚಿಕ್ಕವರಿಂದ ಅಲ್ಲಿದ್ದಕ್ಕೆ ನೀವು ನಿಮ್ಮ ಮರೆಯೋಕೆ ಆಗದೆ ಇರೋ ಯಾವುದಾದ್ರೂ ಒಂದು ಘಟನೆ? ನಾನು ನಿತ್ಯ ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀನಿ ನಾನು. ಸೊ ಒಂದು 2 ವರ್ಷ ಹಿಂದ್ಗಡೆ ಡಿಸೆಂಬರ್ ಟೈಮಲ್ಲಿ ಒಳ್ಳೆ ತುಂಬಾ ಚಳಿ ಇತ್ತು. ಈಗ ಆವಾಗ 4 ಡಿಗ್ರಿ 5 ಡಿಗ್ರಿ ಇತ್ತು. ಸೊ ಮೇನ್ ರೋಡಿಂದ, ನಮ್ಮ ಸುನಾರ್ಪುರ ಮೇನ್ ರೋಡಿಂದ ಗದುಲಿಯ ತನಕ ಮಧ್ಯದಲ್ಲಿ ಸ್ವಲ್ಪ ಮುಸ್ಲಿಮ್ಸ್ ಏರಿಯಾ ಬೀಳುತ್ತದು. ಅಲ್ಲಿ ರೋಡ್ ಕಟ್ಟಿಂಗ್ ನಡೀತಿತ್ತು. ಅವಾಗ ನಾನು ಏನು ಮಾಡಿದೆ, ಡೈರೆಕ್ಟ್ ಬೇರೆ ಕಡೆಯಿಂದ ಹೋದರೆ ನನಗೆ ಜಾಸ್ತಿ ದೂರ ಆಗುತ್ತೆ. ಯಾಕೆಂದ್ರೆ ನಮ್ಮದು ಟೈಮ್ ಫಿಕ್ಸು, ದೇವಸ್ಥಾನ ಹೋಗೋ ಟೈಮ್ ಫಿಕ್ಸು. ಅಷ್ಟರೊಳಗೆ 3:20 3:25 ಆಗ್ತಿತ್ತು. ನಾವಲ್ಲಿ 3:40 ಇರಬೇಕಾಗಿತ್ತು, 3:35 ಇರಬೇಕಾಗಿತ್ತು. ಯಾಕೆಂದರೆ ದುಡ್ಡಿ ಗಣಪತಿಗೆ ಆರತಿ ಮಾಡ್ತೀವಿ. ಸೊ ನಾನು ಅಂದ್ಕೊಂಡೆ, ಇನ್ನೊಂದು ಸಂದಿದೆ, ಅಲ್ಲಿಂದ ಹೊಟ್ಟೋದ್ರೆ ಮುಂದಕ್ಕೆ ತಿರ್ಗಾ ನಾನು ಲೆಫ್ಟ್ ಅಂತ ತೊಗೊಂಡು ರೋಡ್ ಬಂದ್ಬಿಡ್ತೀನಿ ನಾನು ಅಂತ. ಅದು ಹಿಂದೂಗಳ ಸಂದಿತ್ತು. ಸೊ ಆ ಗಡಬಡಿನಲ್ಲಿ ನಾನೇನು ಮಾಡಿ ತಿರ್ಗಾ ತುರ್ಕೂರು ಸಂದಲ್ಲೇ ನುಗ್ಬಿಟ್ಟೆ.
ನಾನು ಹೋದರೆ ಒಳಗೆ ನನ್ನ ಸ್ಕೂಟರ್ ಶಬ್ದ ನೋಡಿಕೊಂಡು ಅಲ್ಲಿ ಅವರೆಲ್ಲ ತುರ್ಕಲೆಲ್ಲ ಎದ್ದುಬಿಟ್ರೇನೋ, ಅವ್ರು ಯಾರು ನೋಡೋ ಹಿಡ್ಕೋ, ಯಾವನು ಬಂದ ಹಾಗೆ ಹೀಗೆ ನನಗೆ ಒಳ್ಳೆ ನಡಕ ಆಗೋಯಿತು. ಅಂಥ ಇದರಲ್ಲಿ ಬೆವರು ಬಂದ್ಬಿಡುತ್ತೆ ನನಗೆ. ಎಲ್ಲಿ ಬಂದು ನಾನು ಸಿಕ್ಕಾಕೋಬಿಟ್ನೋ, ಅಲ್ಲಿ ನಾನು ಏನು ಮಾಡಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆ ಪರಿಸ್ಥಿತಿ ಆಗಿತ್ತು, ಯಾರೂ ದೂರ ಯಾರೂ ಇರಲಿಲ್ಲ. ಸೊ ಅಂಥ ಟೈಮ್ ಅಂದ್ಕೊಂಡೆ ಹೇಗಾದರೂ ಮಾಡಿ ನಾನು ರೋಡ್ ಕಡೆ ಬರಬೇಕು ಅಂತ ಅಂದ್ಕೊಂಡೆ. ಒಂದು ಲೆಫ್ಟ್ ಅಂತ ತೊಗೊಂಡ್ರೆ ನನಗೆ ಗೊತ್ತಿತ್ತು, ರೈಟ್ ಅಂತ ತೊಗೊಂಡ್ರೆ ಘಟ್ಟದ ಕಡೆ ಹೋಗ್ತೀನಿ, ಲೆಫ್ಟಿಗೆ ತೊಗೊಂಡ್ರೆ ನಾನು ರೋಡ್ ಕಡೆ ಹೋಗ್ತೀನಿ, ಮೇನ್ ರೋಡಿಗೆ ಬರ್ತೀನಿ ಅಂತ. ಒಂದು ಲೆಫ್ಟ್ ಕಡೆ ಟರ್ನ್ ತೊಗೊಂಡೆ. ಅಲ್ಲಿ ನನಗೆ ಮೇನ್ ರೋಡ್ ಕಾಣ್ತು. ನೋಡ್ತೀವಿ ಅಲ್ಲಿ 8-10 ಮೆಟ್ಲು. ಇನ್ನು ನಾನು ಆ ಸ್ಕೂಟರ್ನ ಎಲ್ಲಿ ತೊಗೊಂಡು ಹೋಗಲಿ ಅದನ್ನು 8-10 ಮೆಟ್ಲನ್ನ, ಅದು ಯೋಚನೆ. ಅಷ್ಟಾಗಿ ಯಾರೋ ಬಂದರು ರೋಡ್ ಕಡೆಯಿಂದ ನಾನು ನೋಡೋದು. ಏನಪ್ಪ ನಿಮ್ಮದು ಹಿಂದಿನಲ್ಲೇ ಮಾತಾಡೋದು, ಏನಪ್ಪ ನಿನ್ನ ಕೆಳಗೆ ಹಿಡಿಬೇಕಾ, ಗಾಡಿ ಇಳಿಸ್ಬೇಕಾ ಅಂತ. ಹೌದು, ಸರಿ, ನಿನ್ನ ಕೈಲಿ ಆಗಲ್ಲ, ನೀನು ಮುಂದ್ಗಡೆ ಹ್ಯಾಂಡಲ್ ಹಿಡ್ಕೊ, ನಾನು ಹಿಂದ್ಗಡೆ ಗಾಡಿ ಹಿಡ್ಕೊತೀನಿ. ಆ ಮನುಷ್ಯ ಬಂದ, ನನ್ನ ಗಾಡಿ ಹಿಡ್ಕೊಂಡ ಹಿಂದ್ಗಡೆ ನಾನು ರೋಡ್ನಲ್ಲಿ ತಂದೆ, ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಯಾವನು ಅಂದ್ಕೊಂಡೆ ಅವ್ರಿಗೆ ಥ್ಯಾಂಕ್ಸ್. ಆದರೂ ಅಷ್ಟೊಳಗೆ ಮಾಯಾವಿ ಅವನು, ಪತ್ತೇನೇ ಇಲ್ಲ. ದೂರದಾಗ ನೋಡಿ ಎಲ್ಲೂ ಪತ್ತೇನೇ ಇಲ್ಲ. ಸೊ ನನಗಂತೆ ಆವತ್ತಿನ ದಿವಸ ನನಗೆ ಶಿವಾನೇ ಪ್ರತ್ಯಕ್ಷವಾಗಿ ಬಂದ್ಬಿಟ್ಟು ನನಗೆ ಸಹಾಯ ಮಾಡಿದ. ಸೊ ಅದು ನಮಗೆ ಬಿಲೀಫ್. ಕನ್ನಡ ಉಳಿಸಿ ಬೆಳೆಸ್ಬೇಕು ಅಂದ್ರೆ ಏನು ಮಾಡಬೇಕು? ಹೊರನಾಡ ಕನ್ನಡಿಗರಾಗಿ ನೀವೇ. ನನಗೆ ಆಶ್ಚರ್ಯ ಏನಂದರೆ, ನಾವು ಚಿಕ್ಕಂದಲ್ಲಿ ಬಂದರೆ ಇಲ್ಲಿ ಎಲ್ಲ ಕಡೆಯೂ ಕನ್ನಡನೇ ಮಾತಾಡೋರು. ಬೆಂಗಳೂರಲ್ಲಿ ಬಂದಾಗ ಇದು ನಾವು ಅವೆಲ್ಲ ಬಸ್ಸಿನಲ್ಲೇ ಟ್ರಾವೆಲ್ ಮಾಡ್ತಿದ್ವಿ, ಎಲ್ಲ ಕನ್ನಡನಲ್ಲೇ ಮಾತಾಡೋರು, ಎಲ್ಲ ಆಟೋನಲ್ಲೇ ಎಲ್ಲ ಮಾತಾಡೋರು. ಈಚೀಚೆ ಏನಾಗಿದೆ, ಒಂದು 10 ವರ್ಷದಿಂದ ನಾನು ಏನು ನೋಡ್ತೀನಿ, ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರು ಎಲ್ಲ ಪೇರೆಂಟ್ಸ್ ಮಕ್ಕಳು ಕನ್ನಡ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಏನೋ ಫ್ಯಾನ್ಸಿ ಆಗೋಗಿದೆ ಇಲ್ಲಿ ಜನಗಳಿಗೆ. ನಮ್ಮ ಭಾಷೆ ಅನ್ನೋದೇ ಇದು ಮಾಡ್ತಿದ್ದಾರೆ. ಅವರೇ ಯಾವಾಗ ತಮ್ಮ ಮಕ್ಕಳನ್ನ ಇಂಗ್ಲೀಷ್ನಲ್ಲಿ ಕನ್ನಡ ಮಾತಾಡ್ಸಲ್ವೋ, ಅವ್ರಿಗೇನು ಮಕ್ಕಳಿಗೆ ಎಲ್ಲಿಂದ ಬರುತ್ತಿದ್ದು? ಅಲ್ಲಿ ನಾವು ಹೊರ ಪ್ರದೇಶದಲ್ಲಿ ಇಟ್ಕೊಂಡು ನಾವು ಕನ್ನಡ ಮಾತಾಡ್ತೀವಿ, ನಮ್ಮ ಅಕ್ಕಪಕ್ಕದ ಜನಕ್ಕೆಲ್ಲ ಕನ್ನಡ ಹೇಳ್ಕೊಡ್ತಿದ್ದೀವಿ. ಇಲ್ಲಿ ನಮ್ಮ ಕನ್ನಡಿಗರಾಗ್ಬಿಟ್ಟೆ ಕನ್ನಡ ನಮಗೆ ತುಂಬ ಕಷ್ಟ ಆಗುತ್ತದೆ. ನಾವು ಎಷ್ಟೋ ಜನಕ್ಕೆ ಹೇಳ್ತೀವಿ, ಯಾಕೆ ಸರ್ ಕನ್ನಡನಲ್ಲಿ ಯಾಕೆ ಮಾತಾಡೋಲ್ಲ ಅಂತ. ನಾವು ಕನ್ನಡ ಮಾತಾಡಿ ಅವ್ರು ಏನೋ ನಮಗೆ ಒಳ್ಳೆ ಇನ್ಫ್ಯಾಟಿ ಕಾಂಪ್ಲೆಕ್ಸ್ ಥರ ಕೇಳ್ತಾರೆ. ಬಟ್ ಅದಕ್ಕೆ ಏನಂದರೆ ನಮ್ಮ ಭಾಷೆ ನಾವು ಎಂದೂ ಬಿಡಬಾರ್ದು, ಎಲ್ಲೇ ಇರಲಿ. ಅದಕ್ಕೆ ನಮ್ಮ ಪ್ರಯತ್ನ ಆಗುತ್ತೆ, ನಾವಲ್ಲಿರೋ ತನಕ ನಮ್ಮ ಮನೆ ಆಯಿತು, ಹೊರಗಡೆ ಆಯಿತು, ಎಲ್ಲರಿಗೂ ಆದಷ್ಟು ಜನ ಕನ್ನಡದಲ್ಲೇ ಮಾತಾಡೋಣ. ಅದು ನನ್ನ ಪ್ರಯತ್ನ. ಕರ್ನಾಟಕದವ್ರಿಗೆ ಅದೇ ಹೇಳ್ತೀವಿ, ಭಾಷೆ ಮಾತ್ರ ಬಿಡಬೇಡಿ, ನೀವೆಲ್ಲೂ ಹೋಗಿ ಭಾಷೆ. ಅದಕ್ಕೆ ನೋಡಿ, ಆರ್ತಲ್ಲೇ ಆದರೂ ನಮ್ಮ ಮನೆಯಲ್ಲಿ ಈಗಲೂ ಕನ್ನಡ ಪದ್ಧತಿನಲ್ಲಿ ಎಲ್ಲ ನಡೆಯುತ್ತೆ. ಎಲ್ಲ ಪೂಜೆ ಆಯಿತು, ಇದಾಯಿತು, ಎಲ್ಲ ಊಟ ತಿಂಡಿ ಆಯಿತು, ಎಲ್ಲ. ಸೊ ಅಲ್ಲಿಯವ್ರನ್ನ ನಾವು ಕರೀತೀವಿ. ಲೋಕಲ್ನಲ್ಲಿ ವರ್ಷಕ್ಕೆ ಒಂದು ಸರ್ತಿ ನಾವು ನಮ್ಮ ಮನೆಯಲ್ಲಿ ಗಣಪತಿದು ಹೇಗೆ ಈ ಗೌರಿ ಪೂಜೆ, ಗಣಪತಿ ಪೂಜೆ ಆಗುತ್ತೋ, ಗಣಪತಿ ವಿಸರ್ಜನೆ ಮಾಡ್ತೀವಲ್ಲ, ನಮ್ಮ ತಂದೆಯವರು ಅದನ್ನು ಒಂದು ಸೋಷಿಯಲ್ ಇವೆಂಟ್ ಮಾಡೋದು. ಇಲ್ಲಿ ಜನರಿಗೆ ಗೊತ್ತಾಗಲಿ, ನಮ್ಮ ಪದ್ಧತಿ ಎಲ್ಲ ಗೊತ್ತಾಗಲಿ. ಹಾಗಾಗಿ ಸಾಯಂಕಾಲ ನಾವು ಬಿಡೋಕೆ ಹಿಂದಿನ ದಿವಸ ಒಂದು ಆರತಿ ಇಟ್ಕೋತೀವಿ ಮನೆಯಲ್ಲಿ, ಗಣಪತಿ ಆರತಿ. ಅವತ್ತೇನಾದರೂ ನಮ್ಮ ಮನೆಗೆ ಒಂದು 35-40 ಜನ ವೈದಿಕರು ತಿಳ್ಬಿಡ್ತಾರೆ. 4 ವೇದದ್ದು ವೇದಘೋಷ ಆಗುತ್ತೆ. ಅವಾಗ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಲಿ, IPS, IAS, ಮಿನಿಸ್ಟರ್ಸ್ ಇವೆಲ್ಲ ಬರ್ತಾರೆ ನಮ್ಮ ಮನೆಗೆ. ಅವ್ರು ನೋಡಿ ಏನೋ ಆನಂದ, ಇಲ್ಲೂ ಹೀಗೆ ನಡೆಯುತ್ತಾ, ಅಲ್ಲಿ ಅವ್ರು ನೋಡ್ತಾರೆ. ನಾವು ತೋರಿಸಿದ್ರೆ, ನಾವು ಮಾಡಿದ್ರೆ ತಾನೇ ಅವ್ರಿಗೆ ಹೇಳ್ಬೋದು. ಸೊ ನಾವೇ ಬಿಡ್ತಾ ಹೋದರೆ ನೆಕ್ಸ್ಟ್ ಜನ್ರೇಷನ್ ಹೇಗೆ ಮಾಡುತ್ತೆ ಅದು? ಸೊ ಈಗಲೂ ನಾವೇನು ನಮ್ಮ ಮಕ್ಕಳಿಗೆ ಅದೇ ಹೇಳ್ತೀವಿ, ನೀವು ಎಲ್ಲೇ ಇರಿ, ನೀವು ಆ ಪೂಜೆ ಗಣಪತಿ ಆರತಿ ಟೈಮ್ ನೀವು ಕಾಶಿಗೆ ಬನ್ನಿ, ನೀವು ನಮ್ಮ ಜೊತೆಗೆ. ಯಾಕೆಂದರೆ ಇರಬೇಕು, ನಮ್ಮದೊಂದು ಸಂಪ್ರದಾಯ, ನಾವೊಂದು ಕಲ್ಚರು ನಾವು ಮೇಂಟೈನ್ ಮಾಡಬೇಕು. ಏನೇ ಆದ್ರೂ ನಮ್ಮ ಭಾಷೆ, ನಮ್ಮ ಹೆಮ್ಮೆ, ಅದು ಇಟ್ಕೊಳ್ಳೇಬೇಕು. ನಮ್ಮ ಕಡೆಯಿಂದ ನೀವು ಯಾವ ಥರದ್ದಾದರೂ ಹೆಲ್ಪ್ ಬೇಕಾದರೆ ಕಾಶಿನಲ್ಲಿ ನಾವು ಇದೀವಲ್ಲಿ, ಯಾವ ಪ್ರಕಾರ ಹೆಲ್ಪ್ ಬೇಕಾದರೂ ವಿ ಆರ್ ರೆಡಿ ಟು ಹೆಲ್ಪ್ ಯು.